ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಪುಟಾಣಿನ ಬಳಸ್ಕೊಂಡು ಸ್ವೀಟ್ ರೆಸಿಪಿನ ಮಾಡೋದು. ಮನೇಲೆ ಸಿಗೋವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು 5 ರಿಂದ 10 ನಿಮಿಷದಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಪುಟಾಣಿನ ಯೂಸ್ ಮಾಡ್ತೀರಾ ಅಲ್ವಾ. ಪುಟಾಣಿ ಅಂದರೆ ಕೆಲವೊಬ್ರು ಹುರಿಗಡಲೆ ಕಡಲೆಪಪ್ಪು ಅಂತಲೂ ಕರೀತಾರೆ. ಸೊ ಅದನ್ನೇ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಷ್ಟು ಹುರಿಗಡಲೆನ ತಗೊಂಡು ಲೈಟಾಗಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇದನ್ನು ಏನು ಜಾಸ್ತಿ ಫ್ರೈ ಮಾಡ್ಕೋಬೇಕು ಇಲ್ಲ ಕಲರ್ ಚೇಂಜ್ ಆಗೋವರೆಗೂ ಅಂತ ಏನೂ ಇಲ್ಲ. ಬಾಣಲಿ ಬಿಸಿ ಆದಮೇಲೆ ಜಸ್ಟ್ 2 ರಿಂದ 3 ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಕೆಳಗಡೆ ಇಳಿಸ್ಕೊಂಡು ಇದನ್ನು ಕಂಪ್ಲೀಟಾಗಿ ಅಂದರೆ ಜಾಸ್ತಿ ಬಿಸಿ ಏನೂ ಆಗಿರೋದಿಲ್ಲ. ಸೊ ಹಾಗಾಗಿ ತಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಚ್ಚಗೆ ಮಾಡ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ಒಂದು ಮಿಕ್ಸಿಂಗ್ ಜಾರ್ಗೆ ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ಫೈನ್ ಪೌಡರ್ ಆಗಿ ರುಬ್ಕೋಬೇಕಾಗತ್ತೆ, ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಇದೆಲ್ಲೂ ತರಿ ಇಲ್ಲ. ಸೊ ನೋಡ್ತಾ ಇರ್ಬೋದಲ್ವ, ಈ ಬೌಲಲ್ಲಿ ಫುಲ್ ಆಗಿದೆ ನಾನು ಪೌಡರ್ ಮಾಡ್ಕೊಂಡಿರೋ ಅಂಥದ್ದು. ಈಗ ನಾನು ಸಕ್ಕರೆ ಕೂಡ ಸೇಮ್ ಅದೇ ರೀತಿ ಪೌಡರ್ ಮಾಡ್ಕೊತಾ ಇದ್ದೀನಿ. ಇವಾಗ ಬಟ್ಲು ಏನು ತೋರಿಸ್ತೆ ಅದರಲ್ಲಿ ಒಂದು ಅರ್ಧದಷ್ಟು ಸಕ್ಕರೆನ ನೀವು ಬಳಸ್ಕೊಂಡು ಕಂಪ್ಲೀಟಾಗಿ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು. ಸೊ ಇದನ್ನು ಸಹ ತರಿ ಇರೋ ಅವಶ್ಯಕತೆ ಏನೂ ಇಲ್ಲ. ಈ ರೀತಿ ಯಾವುದಾದ್ರೂ ಒಂದು ಕಪ್ ಮೆಷರ್ಮೆಂಟ್ ಇಟ್ಕೊಂಡ್ರೆ ನಿಮಗೂ ಕೂಡ ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಂಡ್ ಸೇಮ್ ಕಪ್ಪಲ್ಲಿ ನಾನು 1/4 ಕಪ್ ಅಷ್ಟು ತುಪ್ಪನ ಬಳಸ್ಕೊತಾ ಇದ್ದೀನಿ. ಇಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಏನೂ ತೊಂದರೆ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಸೊ ತುಪ್ಪನೂ ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ, ಜಾಸ್ತಿ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆಗಲೇ ಪುಟಾಣಿನ ಪೌಡರ್ ಮಾಡ್ಕೊಂಡಿದ್ವಲ್ವ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫುಲ್ ಪೌಡರ್ ಆ್ಯಡ್ ಮಾಡಿಕೊಂಡು ಎಲ್ಲೂ ಕೂಡ ಗಂಟಿಲ್ದಿರೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ತುಪ್ಪದ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಯಾಕಂದರೆ ಪುಟಾಣಿ ಬೇಗ ಸೀದೋಗುತ್ತೆ. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತುಪ್ಪ ಎಲ್ಲ ಪುಡಿಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಏನಿರುತ್ತೆ ಪುಟಾಣಿದು ಅದು ಕೂಡ ಹೋಗುತ್ತೆ. ಸೊ ಲೈಟಾಗಿ ಈ ರೀತಿ ಉಂಡೆನೆಲ್ಲ ಹೊಡ್ಕೊತ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಈ ನೋಡ್ತಾ ಇರ್ಬೋದಲ್ಲ, ಕಲರ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾವು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ತಗೊಳ್ಳೋಣ. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಬೇಗನೆ ತಣ್ಣಗಾಗ್ಬಿಡುತ್ತೆ. ಸೊ ಇದು ತಣ್ಣಗಾಗಿದ್ದಾದಮೇಲೆ ಆವಾಗಲೇ ನಾವು ಪೌಡರ್ ಮಾಡಿಟ್ಕೊಂಡಿರೋವಂಥ ಸಕ್ಕರೆ ಪುಡಿನ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಅಟ್ ಎ ಟೈಮ್ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಇಲ್ಲ ನಿಮಗೆ ಸ್ವೀಟ್ನೆಸ್ನ ನೋಡಿಕೊಂಡು ಸಹ ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಕೈಯಲ್ಲೇ ನಾವು ಸಣ್ಣ ಪುಟ್ಟ ಉಂಡೆ ಇದ್ದರೆ ಅದನ್ನು ಕೂಡ ಹೊಡ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು. ಸೊ ಸಡನ್ನಾಗಿ ಏನಾದ್ರೂ ನೀವು ಸ್ವೀಟ್ ರೆಸಿಪೀಸ್ ಏನಾದರೂ ಮಾಡಬೇಕು ಅರ್ಜೆಂಟಾಗಿ ಅಂತಂದರೆ ಈ ರೆಸಿಪಿ ತುಂಬ ಬೇಗ ಆಗುತ್ತೆ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಸೊ ನೀವು ಮೆಷರ್ಮೆಂಟ್ಗೆ ಯಾವ ಕಪ್ ಯೂಸ್ ಮಾಡ್ತೀರಾ ಅದೇ ಕಪ್ನ ಸಕ್ಕರೆ ಮತ್ತು ತುಪ್ಪಗೂ ಕೂಡ ಯೂಸ್ ಮಾಡಬೇಕಾಗತ್ತೆ. ತುಪ್ಪ ಹಾಕಿ ಹುರ್ಕೊಂಡಿದ್ದರಿಂದ ಸುಮ್ಮನೆ ಈ ರೀತಿ ಕೈಯಲ್ಲಿ ಉಂಡೆ ಕಟ್ಟಿದ್ರೇ ಆಗಿಬಿಡುತ್ತೆ. ಸೊ ನಿಮಗೇನಾದರೂ ಇನ್ನೂ ಎಕ್ಸ್ಟ್ರಾ ತುಪ್ಪ ಬೇಕು ಅಂತಂದರೆ ನೀವು ಈ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ 2 ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಉಂಡೆ ಕಟ್ಟೋದಕ್ಕೆ. ಇನ್ ಕೇಸ್ ನಿಮ್ಗೆ ಇಲ್ಲಿ ತುಪ್ಪ ಆ್ಯಡ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಆವಾಗಲೇ ಬಾಣಲಿಗೆ ಸೇರಿಸ್ಕೊಂಡ್ವಲ್ವ, ಆವಾಗಲೇ ಸ್ವಲ್ಪ ಎಕ್ಸ್ಟ್ರಾ ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಟ್ ಇಲ್ಲಿ ಉಂಡೆ ಕಟ್ಟೋವಾಗ ಇನ್ನು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಉಂಡೆ ಕಟ್ಟೋದಕ್ಕೂ ಈಸಿ ಆಗುತ್ತೆ. ತುಪ್ಪ ಹಾಕ್ಕೊಂಡಿಲ್ಲ ಅಂದರೂ ಕೂಡ ಉಂಡೆ ಈಸಿಯಾಗಿಯೇ ಕಟ್ಬೋದು. ಸೊ ನೋಡ್ತಾ ಇರ್ಬೋದಲ್ವ, ನೀವು ಇನ್ನೂ ಬೇಕಾದರೆ ದೊಡ್ಡ ಸೈಜಲ್ಲೂ ಕೂಡ ಉಂಡೆನ ಕಟ್ಕೋಬೋದು. ಸಕ್ಕರೆನ ಗ್ರೈಂಡ್ ಮಾಡ್ಕೋಬೇಕಾದ್ರೆ ನೀವು 1 ರಿಂದ 2 ಏಲಕ್ಕಿನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಉಂಡೆ ಕಟ್ಟುವಾಗ ಏಲಕ್ಕಿ ಪುಡಿನ ಕೂಡ ಆ್ಯಡ್ ಮಾಡ್ಕೋಬೋದು. ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಎಲ್ಲ ಹಿಟ್ಟನ್ನು ಇದೇ ರೀತಿ ಚಿಕ್ಕದಾಗಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮುಗ್ದೋಯ್ತಲ್ವಾ. ಜಸ್ಟ್ 5 to 10 ಮಿನಿಟ್ಸ್ ಸಾಕು ಈ ಒಂದು ರೆಸಿಪಿನ ಮಾಡೋದಕ್ಕೆ. ಸೊ 2 ರಿಂದ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ಕೊಂಡಿರೋದು, ಎಷ್ಟು ಬೇಗ ಮುಗಿತಲ್ವ. ಖಂಡಿತ ನೀವು ಮನೇಲಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.